ಪುತ್ತೂರು ಪುರಸಭೆಯಲ್ಲಿ ಆಶ್ರಯ ಯೋಜನೆ, ನಿವೇಶನ ವಿತರಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ಪುರಸಭಾ ಅಧ್ಯಕ್ಷೆ ಕಮಲಾ ಆನಂದ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪುರಸಭೆಯಲ್ಲಿ ಆಶ್ರಯ ಯೋಜನೆ, ನಿವೇಶನ ವಿತರಣೆ ಸೇರಿದಂತೆ ಸಾರ್ವಜನಿಕರಿಗೆ ಪೌರಸೌಕರ್ಯ ಒದಗಿಸುವಲ್ಲಿ ಯಾವುದೇ ಕೊರತೆ ಉಂಟಾಗಿಲ್ಲ. ನಗರದ ಸ್ವಚ್ಛತೆ ಕುರಿತು ಹೆಚ್ಚಿನ ಸಾಧನೆ ಮಾಡಲಾಗಿದೆ ಎಂದು ಪುರಸಭಾ ಅಧ್ಯಕ್ಷೆ ಶ್ರೀಮತಿ ಕಮಲಾ ಆನಂದ್ ತಿಳಿಸಿದ್ದಾರೆ. ಸರಕಾರದ ನಿರ್ದೇಶನದಂತೆ 2004ರ ಮೊದಲು ಆಶ್ರಯಕ್ಕೆ ಸಂಬಂಧಿಸಿ 419 ಅರ್ಜಿಗಳು ಬಂದಿದ್ದು 60 ಅರ್ಜಿಗಳು ಅರ್ಹವೆಂದು ಕಂಡುಬಂದಿದೆ. ಹಾಗೂ ಈ ಪೈಕಿ ಆಶ್ರಯ ಸಮಿತಿ ಸಭೆಗಳಲ್ಲಿ 41 ಅರ್ಜಿಗಳನ್ನು ಮಂಡಿಸಿ ಮಂಜೂರಾತಿ ಪಡೆಯಲಾಗಿದೆ. ಈ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವ ಬಗ್ಗೆ ರಾಜೀವ್ ಗಾಂಧಿ ನಗರಾಶ್ರಯ ನಿಗಮಕ್ಕೆ ವರದಿ ಸಲ್ಲಿಸಲಾಗಿದೆ. ಅನುಮೋದನೆ ಸಿಕ್ಕಿದ ತಕ್ಷಣ ಹಕ್ಕುಪತ್ರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಉಳಿಕೆ 5 ಕಾಮಗಾರಿಗಳಲ್ಲಿ ಮುಖ್ಯ ರಸ್ತೆ ಅಭಿವೃದ್ಧಿಗಾಗಿ ಬಾಲವನ ಅಭಿವೃದ್ಧಿ ಇತ್ಯಾದಿ ಕಾಮಗಾರಿಗಳಲ್ಲಿ ಒಟ್ಟಾಗಿ 250 ಲಕ್ಷ ಮೊತ್ತದ ಕಾಮಗಾರಿಗಳು ಅಭಿವೃದ್ಧಿಯಲ್ಲಿ ಇರುತ್ತದೆ. ಸಾಲಿನ SFC ಹಾಗೂ ಪುರಸಭಾ ಅನುದಾನಗಳಲ್ಲಿ 27 ವಾರ್ಡ್ಗಳಿಗೆ ತಲಾ 14 ಲಕ್ಷದಂತೆ ಒಟ್ಟು 405 ಲಕ್ಷ ಅನುದಾನವನ್ನು ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ವಿಂಗಡಣೆ ಮಾಡಿದೆ. ಜಾಗತಿಕ ಹವಾಮಾನ ಬದಲಾವಣೆ ಮತ್ತು ಅದರ ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಪುತ್ತೂರಿನ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದಿಂದ ಸೈಕಲ್ ಜಾಥಾ ನಡೆಯಿತು. ಪುತ್ತೂರಿನಿಂದ ಕಡೇ ಶಿವಾಲಯದವರೆಗಿನ ಸುಮಾರು 36 ಕಿಲೋಮೀಟರ್ಗಳಷ್ಟು ದೂರದ ಸೈಕಲ್ ಜಾಥಾದಲ್ಲಿ 6 ವರ್ಷದ ಪುಟಾಣಿಯಿಂದ ಹಿಡಿದು 60 ವರ್ಷದವರೆಗಿನ ವಿವಿಧ ವಯೋಮಾನದವರು ಭಾಗವಹಿಸಿದ್ದು ವಿಶೇಷವಾಗಿತ್ತು. 50ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದು ಪರಿಸರ ಮಾಲಿನ್ಯದ ಕುರಿತು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಕೊಂಡರು. ಇದಕ್ಕೂ ಮೊದಲು ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಡಾಕ್ಟರ್ ಶೀಶಕುಮಾರ್, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ವಾತಾವರಣದ ಮಾಲಿನ್ಯದಿಂದಾಗಿ ಪರಿಸರ ಸಮತೋಲನ ಕಳೆದುಕೊಳ್ಳುತ್ತಿದೆ. ಸರಕು ಸಂಸ್ಕೃತಿಯ ಮೋಹಕ್ಕೆ ಮಾರು ಹೋಗಿರುವ ನಾವು ವಾತಾವರಣದ ಮಲಿನತೆಗೆ ಕಾರಣರಾಗಿದ್ದೇವೆ. ಜಾಗತಿಕ ತಾಪಮಾನ, ಅತಿಯಾದ ಪ್ಲಾಸ್ಟಿಕ್ ಬಳಕೆಯು ಈಗಿನ ಹಾಗೂ ಮುಂದೆ ಬರಬಹುದಾದ ಅನಾಹುತಗಳಿಗೆ ಕಾರಣವಾಗಬಹುದು. ಈ ನಿಟ್ಟಿನಲ್ಲಿ ಜನಜಾಗೃತಿ ಜಾಥಾವು ಪರಿಣಾಮಕಾರಿಯಾಗಿದೆ ಎಂದರು. ಈ ವರ್ಷವನ್ನು ಅಂತಾರಾಷ್ಟ್ರೀಯ ಜೀವವೈವಿಧ್ಯ ಮತ್ತು ಕಾಡು ಸಂರಕ್ಷಣಾ ವರ್ಷ ಅಂತ ವಿಶ್ವಸಂಸ್ಥೆ ಘೋಷಿಸಿದೆ. ನಾವು ಘೋಷಣೆಗಳು ನಡೀತಾನೆ ಹೋಗ್ತವೆ, ಆದರೆ ಅದನ್ನು ವಾಸ್ತವವಾಗಿ ಕಾರ್ಯಗತಗೊಳಿಸುವ ವ್ಯಕ್ತಿ ಯಾರು ಅಂತ ಎಲ್ರಿಗೂ ಪ್ರಶ್ನೆ ಇದೆ. ಘೋಷಣೆ ಮಾಡ್ತಾ ಹೋಗ್ಬೋದು, ಆದರೆ ಅದನ್ನು ಕಾರ್ಯಗತಗೊಳಿಸುವ ಕೆಲಸ ನಮಗೆಲ್ಲರಿಗೂ ವಿಶ್ವಾಸ ಇರೋದು ಈ ಸ್ಕೌಟ್ ಗೈಡ್ ಅಥವಾ ನಮ್ಮ ವಿದ್ಯಾರ್ಥಿನಿಯರ ಮೇಲೆ ಮಾತ್ರ. ಸರ್ವ ಶಿಕ್ಷಣ ಅಭಿಯಾನ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು ಹಾಗೂ ಜಮಿಯತ್ ಉಲ್ ಫಲಾಹ್ ಪುತ್ತೂರು ಘಟಕ ಇದರ ಸಂಯುಕ್ತ ಆಶ್ರಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳ ತಾಯಂದಿರಿಗೆ ಶಿಕ್ಷಣ ಜಾಗೃತಿ ಕಾರ್ಯಾಗಾರ ಕೆಮ್ಮಿಂಜೆಯಲ್ಲಿ ನಡೆಯಿತು. ಶಿಕ್ಷಣದಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತ ಸಮಾಜವನ್ನು ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳುವ ಮೂಲ ಉದ್ದೇಶದಿಂದ ಪುತ್ತೂರು ಜಮಾಅತ್ ಉಲ್ ಫಲಾಹ್ ನಿರಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು, ಧಾರ್ಮಿಕ ನಾಯಕರಿಗೆ, ಹದಿಹರೆಯದ ಹೆಣ್ಣು ಮಕ್ಕಳು ಸೇರಿದಂತೆ ಎಲ್ಲ ವರ್ಗಗಳಿಗೆ ಶಿಕ್ಷಣವನ್ನು ನೀಡುವ ಕಾರ್ಯವನ್ನು ಮಾಡುತ್ತಿದೆ. 1 ದಿನಗಳ ಕಾಲ ನಡೆದ ಕಾರ್ಯಾಗಾರದಲ್ಲಿ ಸುಮಾರು 135 ಶಿಬಿರಾರ್ಥಿಗಳು ಭಾಗವಹಿಸಿದ್ದು, ಜಿಲ್ಲೆಯ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿಗಳಿಂದ ಉಪನ್ಯಾಸ ನೀಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಇನ್ನಷ್ಟು ಹಮ್ಮಿಕೊಳ್ಬೇಕು ಎನ್ನುವಂತಹ ಪ್ರತಿಕ್ರಿಯೆ ನಾವು ಓದ ಕಡೆಯಲ್ಲೆಲ್ಲ ಬರ್ತಾ ಇದೆ. ಜಮಿಯತುಲ್ ಫಲಾಹ್ ಇದಲ್ಲದೆ ಒಂದು ತಂದೆಯರಿಗೆ ಒಂದು ಕಾರ್ಯಕ್ರಮ, ಧಾರ್ಮಿಕ ನಾಯಕರಿಗೆ ಒಂದು ಕಾರ್ಯಕ್ರಮ, ಈಗ ನಮ್ಮ ಸಮುದಾಯದ ಹದಿಹರೆಯದ ಹೆಣ್ಣು ಮಕ್ಕಳು ಅಂದರೆ 13-14ನೇ ವರ್ಷದ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಕೂಡ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಿಕ್ಷಣ ಜಾಗೃತಿಯಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಮತ್ತು ಒಳ್ಳೆಯ ಸಮಾಜದಿಂದ ಮತ್ತು ಸರ್ಕಾರದಿಂದ ನಮಗೆ ದೊರೆತಾ ಇದೆ. ಸರ್ಕಾರದಿಂದ ಈಗಾಗಲೇ ನಮ್ಮ ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಕಳೆದ ಬಾರಿ ನಮಗೆ ಅರ್ಹವಾಗಿ ನಮಗೆ ಪ್ರಶಸ್ತಿಗೆ ನಾವು ಭಾಜನರಾಗಿದ್ದೇವೆ. ಪುತ್ತೂರು ಪುರಸಭೆ ವ್ಯಾಪ್ತಿಯಲ್ಲಿನ ಸಂತೆ ಮಾರುಕಟ್ಟೆಗಳ ಹರಾಜು ಪ್ರಕ್ರಿಯೆ ಭರ್ಜರಿಯಾಗಿ ನಡೆದಿದೆ. ಇದರಲ್ಲಿ ತರಕಾರಿ ಮಾರುಕಟ್ಟೆ 70,80,000ಕ್ಕೆ ಹರಾಜಾಗಿ ದಾಖಲೆ ನಿರ್ಮಿಸಿದೆ. ಪುತ್ತೂರು ಪುರಸಭಾ ವ್ಯಾಪ್ತಿಯ ತರಕಾರಿ ಮಾರುಕಟ್ಟೆ, ಮೀನು ಮಾರುಕಟ್ಟೆ, ಹೂ ಮಾರುಕಟ್ಟೆ,
ಲಘು ವಾಹನ ತಂಗುದಾಣ, ಖಾಸಗಿ ಬಸ್ ತಂಗುದಾಣ, ಗುಜರಿ ಮತ್ತು ನಿರುಪಯುಕ್ತ ಸಾಮಗ್ರಿಗಳು ಹಾಗೂ ಆಲಫಲಗಳ ಏಲಂ ಪ್ರಕ್ರಿಯೆ ಮಾರ್ಚ್ 3ರಂದು ಸಮುದಾಯ ಭವನದಲ್ಲಿ ನಡೆಯಿತು. ಈ ಏಲಂ ಪ್ರಕ್ರಿಯೆಯಲ್ಲಿ ಪುರಸಭಾ ಉಪಾಧ್ಯಕ್ಷ ವಿನಯ್ ಭಂಡಾರಿ, ವಿಪಕ್ಷ ನಾಯಕ ಎಚ್ ಮಹಮ್ಮದ್ ಅಲಿ, ಮುಖ್ಯಾಧಿಕಾರಿ ಶಿವಲಿಂಗ ಕುಂಡಗುಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 2010, 11 ಮತ್ತು 12ನೇ ಸಾಲಿನ ಏಲಂ ಪ್ರಕ್ರಿಯೆ ಪ್ರಾರಂಭವಾಗಿ ದಿನಾಂಕ 4/3/2010 ಮಧ್ಯಾಹ್ನ ಏಲಂ ಪ್ರಕ್ರಿಯೆ ಆಗಿದೆ. ಆ ನಿಟ್ಟಿನಲ್ಲಿ ಸುಮಾರು 100 ಜನರು ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. 100 ಜನರಲ್ಲಿ ಅದರಲ್ಲಿ ತರಕಾರಿ ಮಾರ್ಕೆಟು, ಹೂವು ಮಾರ್ಕೆಟು, ಖಾಸಗಿ ಬಸ್ಸು ತಂಗುದಾಣ, ಲಘು ವಾಹನ, ಗುಜರಿ ಮತ್ತು ಮೀನು ಮಾರುಕಟ್ಟೆ ಈ ರೀತಿ ಬೇರೆ ಬೇರೆ ವಿಷಯದಲ್ಲಿ ಏಲಂ ಪ್ರಕ್ರಿಯೆ ಪ್ರಾರಂಭವಾಗಿದೆ. ತರಕಾರಿ ಮಾರುಕಟ್ಟೆಯಲ್ಲಿ ಕಳೆದ ವರ್ಷದಲ್ಲಿ ನಮಗೆ 4,72,000ಕ್ಕೆ ಹೋಗಿತ್ತು. ಈ ವರ್ಷ ಅದೇ ತರಕಾರಿ ಮಾರುಕಟ್ಟೆ 7,80,000ಕ್ಕೆ ಹೋಗಿದೆ. ಹೂವು ಮಾರುಕಟ್ಟೆ ಅವರ ಕಳೆದ ವರ್ಷದ ಬಿಡ್ಡು ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಎಲ್ಲರೂ ಅವರ ಅಭಿಪ್ರಾಯ ಇತ್ತು. ಆದರೆ ಸರ್ಕಾರದ ನಿಯಮಾವಳಿಯಲ್ಲಿ ಆ ರೀತಿ ಯಾವುದೇ ಒಂದು ಅವಕಾಶ ಇರೋದಿಲ್ಲ. ಕಳೆದ ವರ್ಷ ಯಾವ ಬಿಡ್ಡಿಗೆ ಹೋಗಿದೆ ಆ ವರ್ಷದ ಆ ಮೊತ್ತ ಈ ವರ್ಷ ಪ್ರಾರಂಭವಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನು ಯಾರು ಏಲಂ ಪ್ರಕ್ರಿಯೆಗೆ ಹೂವಿನ ಮಾರುಕಟ್ಟೆಯಲ್ಲಿ ಯಾರೂ ಇಲ್ಲ. ಅದು ಇನ್ನೊಂದು 2 ದಿವಸದಲ್ಲಿ ಪುನಃ ನಾವು ಏಲಂಗೆ ಪುನಃ ಕರಿತಾ ಇದ್ದೇವೆ. ಖಾಸಗಿ ಬಸ್ಸು ತಂಗುದಾಣ ಸುಮಾರು ಕಳೆದ ವರ್ಷ 50,000ಕ್ಕೆ ಹೋಗಿದೆ, ಈ ವರ್ಷ 55,000ಕ್ಕೆ ಹೋಗಿದೆ. ಲಘು ವಾಹನ ತಂಗುದಾಣ ಕಳೆದ ವರ್ಷ 20,000ಕ್ಕೆ ಹೋಗಿದೆ, ಈ ಸಲ 22,000ಕ್ಕೆ ಹೋಗಿದೆ. ವಿಶೇಷವಾಗಿ ಗುಜರಿ ಕಳೆದ ವರ್ಷದಿಂದ ನಮ್ಮ ತುಂಬ ಕಡಿಮೆಯಲ್ಲಿ ಹೋದದ್ದು. ಈ ವರ್ಷ 41,000ಕ್ಕೆ ನಮ್ಮ ಗುಜರಿ ಐಟಮ್ ಸಹ ಪುರಸಭೆ ಏನೆಲ್ಲ ಗುಜರಿ ಐಟಮ್ ಇದೆ ಅದು ಸಹ ಹೋಗಿದೆ. ಮೀನು ಮಾರುಕಟ್ಟೆ ಸಹ ಕಳೆದ ಸಲ 83,000ಕ್ಕೆ ಹೋದದ್ದು, ಈ ಸಲ 1,60,000ಕ್ಕೆ ನಮ್ಮ ಮೀನು ಮಾರುಕಟ್ಟೆ ಏಲಂ ಸಹ ಹೋಗಿದೆ. ಹಾಗಾಗಿ ಎಲ್ಲ ವಿಶೇಷವಾಗಿ ಏಲಂನಲ್ಲಿ ಭಾಗಗೊಂಡು ಎಲ್ಲ ಸ್ಫೂರ್ತಿಯಿಂದ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಸಹ ಅವರು ಯಾವುದೇ ಒಂದು ಗೊಂದಲ ಇಲ್ಲದೆ ಅಚ್ಚುಕಟ್ಟಾಗಿ ಎಲ್ಲರೂ ಸಹ ಅಲ್ಲಿ ಸೇರಿದವರಂತೂ ಏಲಂಗೆ ಬಂದವರಂತೆಲ್ಲ ನಡೆಸಿಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಪ್ರೋತ್ಸಾಹ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪುರಸಭೆಯ ಎಲ್ಲ ಸದಸ್ಯರು ಸಹ ಹೆಚ್ಚಿನ ಸದಸ್ಯರು ಇದರಲ್ಲಿ ಪಾಲ್ಗೊಂಡಿದ್ದರು. ಬಿಲ್ಲವ ಸಂಘದ ಅಂತರ್ಗ್ರಾಮ ಸಮಿತಿ ಪುತ್ತೂರು ಯುವ ವಾಹಿನಿ ಘಟಕದ ವತಿಯಿಂದ ಕೊಂಪೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ಕೋಟಿ ಚೆನ್ನಯ್ಯ ಕ್ರೀಡೋತ್ಸವದ ಉದ್ಘಾಟನೆ ನಡೆಯಿತು. ಕ್ರೀಡೋತ್ಸವವನ್ನು ಉದ್ಘಾಟಿಸಿ ಪುತ್ತೂರು ಬಿಲ್ಲವ ಸಂಘದ ಅಧ್ಯಕ್ಷ ಮದನ ಪೂಜಾರಿ ಕುದ್ಮಾರು ಮಾತನಾಡಿ, ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಕ್ರೀಡೋತ್ಸವವನ್ನು ಆಯೋಜಿಸುವ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ಯುವ ವಾಹಿನಿ ಘಟಕದವರು ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಮುಂದಿನ ವರ್ಷದಿಂದ ಪ್ರತಿ ಗ್ರಾಮಗಳಲ್ಲಿಯೂ ಕ್ರೀಡೆಗಳು ನಡೆಯುವಂತಾಗಬೇಕು ಎಂದು ಹೇಳಿದರು. ವೇದಿಕೆಯಲ್ಲಿ ಮಂಗಳೂರು ಕೇಂದ್ರ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಸದಾನಂದ ಕುಂದರ್, ತಾಲೂಕು ಬಿಲ್ಲವ ಸಂಘದ ಮಾಜಿ ಅಧ್ಯಕ್ಷ ಡಿಕಯ್ಯ ಪೆರುಗೋಡಿ ಮತ್ತು ಬಿಲ್ಲವ ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿರುವ ಪುತ್ತೂರು ತಾಲೂಕು ಪಂಚಾಯತ್ ಸದಸ್ಯೆ ಉಷಾ ಅಂಚನ್, ಯುವ ವಾಹಿನಿ ಘಟಕದ ಅಧ್ಯಕ್ಷ ಉದ್ಯಮಿ ಎನ್ ಜಯಂತ ನಡುಬಯಲು ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ಹಿಂದಿನಿಂದಲೇ ಯುವ ವಾಹಿನಿ ಘಟಕ ಪ್ರಾರಂಭವಾಗಿ 1-2 ವರ್ಷಗಳಲ್ಲಿ ಬಹಳ ಉತ್ತಮವಾದಂತಹ ಸಾಧನೆಯನ್ನು ಮಾಡುತ್ತಾ ಇದೆ. ವಿದ್ಯೆ, ಉದ್ಯೋಗ, ಸಂಪರ್ಕ ಈ 3 ಧ್ಯೇಯಗಳನ್ನು ಇಟ್ಟುಕೊಂಡು ಏನು ನಮ್ಮ ಯುವ ವಾಹಿನಿ ರಿಜಿಸ್ಟರ್ ಪುತ್ತೂರು ಕಳೆದ ವರ್ಷವು ನಾವು ನೋಡಿದ್ದೇವೆ. ಅನೇಕ ರಕ್ತದಾನ ಶಿಬಿರ ಇರಬಹುದು, ರಕ್ತದ ವರ್ಗೀಕರಣ ಇರಬಹುದು. ವಾಹಿನಿಯ ಘಟಕದ ಸರ್ವ ಒಂದು ಸಮಿತಿ ಉಂಟು. ಬಹಳ ಅನ್ಯೋನ್ಯತೆಯಿಂದ ಒಂದು ಕೆಲಸ ಮಾಡುವ ಸಮಿತಿ ಅಂತ ಹೇಳಿಕ್ಕೆ ನಾನು ಮೆಚ್ಚುಗೆ ಸೂಚಿಸ್ತಾ ಇದ್ದೀನಿ. ಕೃಷಿಕರಲ್ಲಿ ಹೈನುಗಾರಿಕೆಯ ಕುರಿತು ಆಸಕ್ತಿ ಬೆಳೆಸುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥದಲ್ಲಿ ವಿಶೇಷ ರೀತಿಯ ಜಾನುವಾರುಗಳ ಪ್ರದರ್ಶನ ನಡೆಸಲಾಯಿತು. ದಟ್ಟ ಕಾನನದ ಮಧ್ಯೆ ನಡೆದ ಪ್ರದರ್ಶನದಲ್ಲಿ ಅಧಿಕ ಸಂಖ್ಯೆಯಲ್ಲಿ ವಿವಿಧ ತಳಿಯ ದೇಶೀಯ ಹಾಗೂ ವಿದೇಶಿ ಜಾನುವಾರುಗಳು ವೀಕ್ಷಕರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಗಮನ ಸೆಳೆಯುತ್ತಿದ್ದವು. ಭಾರತದ ಅಪರೂಪ ತಳಿಗಳಾದ ಗೀರ್, ಕಾಂಕ್ರೀಜ್, ಮಲೆನಾಡು ಗಿಡ್ಡ ಸೇರಿದಂತೆ ದೇಶಿ ತಳಿಗಳ ಜೊತೆಗೆ HF, ಜರ್ಸಿ ಮೊದಲಾದ ವಿದೇಶಿ ತಳಿಗಳು ಈ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದವು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ಹಾಲು ಒಕ್ಕೂಟ ರೈತರಿಗೆ ಹೈನುಗಾರಿಕೆಯ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಅಪರೂಪದ ಜಾನುವಾರುಗಳ ಪ್ರದರ್ಶನವನ್ನು ಹಮ್ಮಿಕೊಂಡಿತ್ತು. ಪ್ರಸ್ತುತ ಕಾಲಘಟ್ಟದಲ್ಲಿ ಕೃಷಿಕರು ಹೈನುಗಾರಿಕೆಯಿಂದ ದೂರವಾಗುತ್ತಿದ್ದು, ಹೈನುಗಾರಿಕೆ ಲಾಭದಾಯಕ ಉಪಕಸುಬು ಎನ್ನುವುದನ್ನು ತೋರಿಸಿಕೊಡುವ ಉದ್ದೇಶ ಈ ಪ್ರದರ್ಶನದಾಗಿತ್ತು. ತಣ್ಣೀರು ಪಂಥ ಹಾಲು ಸಹಕಾರಿ ಸಂಘದ ಬೆಳ್ಳಿ ಹಬ್ಬದ ಬಾಪು ಒಂದು ಜಾನುವಾರು ಪ್ರದರ್ಶನ ಮತ್ತು ಶ್ವಾನ ಪ್ರದರ್ಶನ ನಾವು ಇವತ್ತು ಇಟ್ಟುಕೊಂಡಿದ್ದೇವೆ. ಇದರ ಉದ್ದೇಶ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಇಲ್ಲಿ ಬೇರೆ ಬೇರೆ ತಳಿಯ ಜಾನುವಾರು ಮತ್ತು ನಾಯಿಗಳನ್ನು ಇಲ್ಲಿ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೇವೆ.
ರೈತರಿಗೆ ಅಪರಿಚಿತವಾಗಿದ್ದ ದೇಶೀಯ ತಳಿಗಳನ್ನು ಈ ಪ್ರದರ್ಶನದಲ್ಲಿಡಲಾಗಿತ್ತು. ಜಾನುವಾರುಗಳ ಬಗ್ಗೆ ಉತ್ತಮ ಮಾಹಿತಿ ನೀಡುವಲ್ಲಿ ಈ ಪ್ರದರ್ಶನ ಪ್ರಯೋಜನಕಾರಿಯಾಗಿದೆ ಎನ್ನುವ ಅಭಿಪ್ರಾಯಗಳು ಇಲ್ಲಿಗೆ ಭೇಟಿ ನೀಡಿದ ಕೃಷಿಕರಿಂದ ಕೇಳಿಬರುತ್ತಿತ್ತು. ಈ ಜಾನುವಾರು ಪ್ರದರ್ಶನ, ತಾಲೂಕು ಮಟ್ಟದ ಜಾನುವಾರು ಪ್ರದರ್ಶನದಲ್ಲಿ ಎಲ್ಲ ತಳಿಯ ಮಿಶ್ರ ತಳಿ ಹಸುಗಳು, ಅದೇ ದೇಶಿ ಮಲ್ನಾಡಗಿಡ್ಡ, ಹಾಗೆ ಕಾಂಕ್ರೇಜ್, ಗೀರ್, ಅದೇ ರೀತಿ ಸಾಯಿವಾಲ್ ಮಿಶ್ರ ತಳಿಗಳೆಲ್ಲವೂ ಬಂದಿದ್ದಾವೆ. ಅದೇ ರೀತಿ ಜನರು ಈ ಉತ್ತೇಜನದಲ್ಲಿ ಈ ಜಾನುವಾರು ಪೋಷಣೆ ಮಾಡಲಿಕ್ಕೆ ಅವಕಾಶ ಉಂಟು. ಅದರಲ್ಲಿ ಕೃಷಿ ಕೂಡ ಪೂರಕವಾದದ್ದು. ಅದೇ ಮೇವು, ಆಮೇಲೆ ಗೊಬ್ಬರ ಮಾತ್ರ ಅಲ್ಲ, ಇತ್ಯಾದಿ ಎಲ್ಲ ಪ್ರಯೋಜನ ಆಗುವಂತಹ ಜನರಿಗೆ ಹುರುಪು ತುಂಬಿಸುವಂಥ ತಾಲೂಕು ಮಟ್ಟದ ಜಾನುವಾರು ಪ್ರದರ್ಶನ ಜನರಿಗೆ ಒಳ್ಳೆಯದಾಗಿ ಕಾಣುವ ಸಂಭವ ಉಂಟು. ಹೆಸರು ಶಾಂಭಟ್ ನಿರ್ದೇಶಕ. ಪುತ್ತೂರು ದರ್ಬೆ ವಲಯದ ಶಿವಳ್ಳಿ ಸಮಾಜ ಬಾಂಧವರ ವತಿಯಿಂದ ಕಲ್ಲಾರೆ ರಾಘವೇಂದ್ರ ಮಠದಲ್ಲಿ ವಿವಿಧ ಪ್ರತಿಭೆಗಳನ್ನು ಗುರುತಿಸಿ ಪುರಸ್ಕರಿಸಲಾಯಿತು. ಪ್ರತಿಭೆಗಳಾದ ಯುವ ಸಂಗೀತ ಗಾಯಕ ಆಕಾಶ್ ಆಚಾರ್ಯ ಮತ್ತು ಲಿಟ್ಲ್ ಚಾಂಪ್ ಆಗಿ ಆಯ್ಕೆಯಾದ ಅಖಿಲ ಪಜಿಮಣ್ಣು ಇವರನ್ನು ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪ್ಪಿನಂಗಡಿಯ ಕುಂಡಾಜೆಯಲ್ಲಿ ಭೀಕರ ರಸ್ತೆ ಅಪಘಾತ, 3 ಜೀವಗಳಿಗೆ ಯಮಸ್ವರೂಪಿಯಾದ ಟಿಪ್ಪರ್. ದಟ್ಟ ಕಾನನದ ಮಧ್ಯೆ ಮನಸೆಳೆದ ಪ್ರದರ್ಶನ, ತಣ್ಣೀರು ಪಂಥದಲ್ಲೊಂದು ವಿಶೇಷ ರೀತಿಯ ಜಾನುವಾರು ಜಾತ್ರೆ. ವಿವೇಕಾನಂದ ಕಾಲೇಜಿನಲ್ಲಿ ಮುದ ನೀಡಿದ ನಯನ ಫೋಟೋ ಕ್ಲಿಕ್, 4 ದಿನಗಳ ಪ್ರದರ್ಶನದಲ್ಲಿ ನಯನ ಫೋಟೋ ಕ್ಲಬ್ ವಿದ್ಯಾರ್ಥಿಗಳು ಕ್ಲಿಕ್. ಪುತ್ತೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್, ಫಿಲೋಮಿನಾ ಕಾಲೇಜಿಗೆ ಟೀಮ್ ಚಾಂಪಿಯನ್ಶಿಪ್. ಪುತ್ತೂರು ಒಡೆಯ ಮಾಲಿಂಗೇಶ್ವರನ ಸನ್ನಿಧಿಯಲ್ಲೂ ಶಿವರಾತ್ರಿ, ಭಕ್ತಿ ಸುದಿಯ ಜಾಗರಣೆಯಲ್ಲಿ ಕಳೆಯಿತು ರಾತ್ರಿ. ಇಲ್ಲಿಗೆ ಈ ವಾರದ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ವಂದನೆಗಳು.